ಸ್ಥಳೀಯರೇ ಕೊಳವೆ ಬಾವಿಗೆ ಬಿದ್ದಿದ್ದ 2 ವರ್ಷದ ಸಾತ್ವಿಕ್ನನ್ನ ರಕ್ಷಣೆ ಮಾಡಲಾಗಿದ್ದು ಮಗು ಸಾತ್ವಿಕ್ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಮಗುವಿನ ಆರೋಗ್ಯದಲ್ಲಿ ಯಾವುದೇ ರೀತಿಯ ಏರುಪೇರಿಲ್ಲ, ಸಮಸ್ಯೆ ಇಲ್ಲ. ಮಗು ಬಿಪಿ, ಶುಗರ್, ಆಕ್ಸಿಜನ್ ಲೆವೆಲ್ ನಾರ್ಮಲ್ ಇದೆ ಅಂತ ಟಿವಿ9ಗೆ ಇಂಡಿ ತಾಲೂಕು ಆಸ್ಪತ್ರೆ ವೈದ್ಯ ಡಾಕ್ಟರ್ ಈರಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಾತ್ವಿಕ್ ಗಾಬರಿ ಆಗಿರಲಿಲ್ಲ, ಸಹಜವಾಗಿ ಆಟವಾಡ್ತಿದ್ದ ಅಂತಲೂ ಅವರು ಹೇಳಿದ್ದಾರೆ. ಇಲ್ಲ ಇದು ಮಿರಾಕಲ್ಲೇ. ನಮ್ಮ ವೈದ್ಯಕೀಯ ದಾಖಲೆಗಳ ಪ್ರಕಾರ ಇಂಥದ್ದು ಭಾಳ ವಿರಳವಾಗಿ ಸಂಭವಿಸುವಂಥ ಒಂದು ಘಟನೆ ಇದು. ನಾವು ಇಷ್ಟೊಂದು ಬುಲ್ಡೋಜರ್ ಹಚ್ಚಿ ಡಿಗ್ಗರ್ ಹಚ್ಚಿ ಹಿಂದೆ ಹೊಡೆದಾಗ ಒಂದು ಬೆನ್ನಿಗೆ ಹೊಡೆದ್ರೆ ಎಷ್ಟು ನೋವು ಆಕೈತಿ. ಬಟ್ ಅಂಥ ಹೊತ್ತಿನಾಗ ಅವರು ಆ ಇದ್ರಾಗ ಮಗು ಬದುಕಿ ಉಳಿದಿದ್ದು ಆ ಏರಿಯಾದ ಮಹಿಮೆ, ಅದು ಸಿದ್ಲಿಂಗ ಮಹಾರಾಜ ಮುತ್ತವ್ರದ್ದು, ಲಚ್ಚಾಣ ಮುತ್ತವ್ರದ್ದು ಮಹಿಮೆನೇ ಇದು ಹಾಕೋದಲ್ಲ. ಚಿಕಿತ್ಸೆಗೆ ಮಗು ಭಾಳ ಒಳ್ಳೆಯದು ಚಕ್ಷಿತ್ತು. ನಾವು ಎಲ್ಲ ರೀತಿ ನೋಡಿದಾಗ ಅಲ್ಲಿ ಯಾವುದೇ ಫ್ರ್ಯಾಕ್ಚರ್ಸ್ ಇಲ್ಲ, ಮಗುವಿಗೆ ನಿಮೋನಿಯಾ ಸಿಮ್ಟಮ್ಸ್ ಯಾವುದೂ ಇರಲಿಲ್ಲ. ಮಗುವಿಗೆ ಬಂದು ಎಲ್ಲ ಔಷಧಿಗಳನ್ನು ನೀಡಲಾಯಿತು. ಮಾಡಿದಾಗ ನಮ್ಮ ಇಂಟೆನ್ಸಿವಿಸ್ಟ್ ಡಾಕ್ಟರ್ ಪ್ರೀತಿ ಕೋಳೇಕರ್ ಮೇಡಮ್ ಅವರು, ಆಮೇಲೆ ವಿಪುಲ್ ಕೋಳೇಕರ್ ಮೇಡಮ್, ಆಮೇಲೆ ನನ್ನೆಲ್ಲ ಅಚ್ಚುಮೆಚ್ಚಿನ ನರ್ಸಿಂಗ್ ಸ್ಟಾಫ್, ನರ್ಸಿಂಗ್ ಅಧಿಕಾರಿಗಳು ಭಾಳ ಹೃದಯಪೂರ್ವಕ ಕೆಲಸ ಮಾಡಿದರು. ಯಾರೂ ಇದನ್ನು ಮಾಡಲಿಲ್ಲ. ಮಗುವಿನ BP ನೋಡಿದೀವಿ, ಅದು ಕರೆಕ್ಟ್ ಇತ್ತು. ಹೈಪೋಗ್ಲೈಸೆಮಿಯಾ ಮತ್ತು ನಮ್ಮ ಮೆಡಿಕಲ್ ಭಾಷೆದಾಗ ಹೈಪೋಗ್ಲೈಸೆಮಿಕ್ ಶಾಕ್ ಆ ಥರ ಯಾವುದೂ ಏನೂ ಆಗಿಲ್ಲ. ನಾವು ಇಲ್ಲಿ ಶುಗರ್ ಚೆಕ್ ಮಾಡಿದಾಗ 96 ಶುಗರ್ ಇತ್ತು. ಆಮೇಲೆ ನಾವು ಓರಲ್ ಫ್ಲೂಯಿಡ್ ಹಾಕಿ ಮಗುವಿಗೆ, ತಾಯಿಗೆ ಎದೆ ಹಾಲಿಗೆ ಹಚ್ಚಿ ಹಾಲು ಕುಡಿಸಿ ಕಳಿಸ್ಕೊಟ್ಟೆವು. ಇಲ್ಲಿದ್ದ ಮಗುಗೆ ಅವಶ್ಯಕತೆ ಯಾವುದೇ ಆದರೂ ಬೇಕಾದಂಥ ಅವಶ್ಯಕತೆ ಚಿಕಿತ್ಸೆ ಇದ್ದರೆ ಮಾತ್ರ ನಮಗೆ ಇದು ಅಲ್ಲಿ ಕಳಿಸುವಂಥ ವ್ಯವಸ್ಥೆ ಆಗಿ ಮಾಡೀವಿ ನಾವು ಅಷ್ಟೇ. ಅದರ್ವೈಸ್ ನಾವು ಇಲ್ಲಿಂದ ಕಳಿಸ್ಬೇಕಾದ್ರೆ ನಮ್ಮದು ಏನು ಗುರಿ ಅಂದ್ರೆ, ನಾವು ನಿನ್ನೆ 18 ತಾಸು ನಮ್ಮ ಸಿಬ್ಬಂದಿ ಎಲ್ಲ ಅದಕ್ಕೆ ತೊಂದರೆಗೆ ಒಳಪಟ್ಟಿದ್ರು. ಸಿಂಗಲ್ ಮ್ಯಾನ್ ಇರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಅನುಕೂಲ ಹಾಕೋದಕ್ಕೆ ಕಳಿಸ್ಕೊಟ್ಟು ಮುಂಜಾಗ್ರತಾ ಕ್ರಮವಾಗಿ ಕಳಿಸಿದ್ಕೊಂಡು CT ಸ್ಕ್ಯಾನ್ ಮಾಡೋದಾಗಲಿ, ಬ್ರೈನಿಗೆ ಎಡಿಮೆ ಅದು ಬಂದಿದ್ದು ಅಂಥ ಒಂದು ಸ್ವಲ್ಪ ಟೈಮ್ ಆದ್ಮ್ಯಾಗ ಗೊತ್ತಾಗ್ತಿರ್ತಾವೆ. ಅಂಥವು ಏನಾದ್ರು ಪ್ರಸಂಗ ಬಂದ್ರೆ ಅಲ್ಲಿ ತುರ್ತಾಗಿ ಚಿಕಿತ್ಸೆ ಇರ್ತದತ್ತೆ ಅನ್ನೋ ಒಂದು ವಿಷಯದಿಂದ ಮಾತ್ರ ಕಳಿಸ್ಕೊಟ್ಟಿದ್ದು. ಹೌದು, ಆಂಬ್ಯುಲೆನ್ಸ್ ಬರುವಾಗ ಮಗು ಆಟ ಆಡ್ತಾಯಿತ್ತು, ಮಗು ಅಮ್ಮ ಅಂತ ಅಳ್ತಾಯಿತ್ತು. ಅದನ್ನು ನೋಡಿ ಇವತ್ತು ನಮ್ಮ ಆಸ್ಪತ್ರೆ ಸಿಬ್ಬಂದಿ ಎಲ್ಲರ ಕಣ್ಣಾಗೂ ನೀರು ಬಂದವ. ಇಂಥ ಹೃದಯ ಸ್ಪರ್ಶಿ ಕೆಲಸ ನಮ್ಮ ಆಸ್ಪತ್ರೆಗೆ ಇರೋಂಥ ಕಳಂಕನ್ನು ದೂರ ಮಾಡ್ತು ಅಂತ ಅನ್ಸ್ಕೊಳ್ತಾ ಇದ್ದೀನಿ ಸರ್. ಇದು ಮಗು ಸಾತ್ವಿಕ್ ಆರೋಗ್ಯದ ಬಗ್ಗೆ ಡಾಕ್ಟರ್ ಈರಣ್ಣ ಅವರು ಕೊಟ್ಟಂತಹ ಪ್ರತಿಕ್ರಿಯೆ. ಇಂಡಿ ತಾಲೂಕು ಆಸ್ಪತ್ರೆ ವೈದ್ಯ ಅವರ ಒಂದು ಸಹಾಯ ಮತ್ತು ಈ ಸಂದರ್ಭದ ಸೇವೆ, ಅವರ ವೈದ್ಯಕೀಯ ಸಿಬ್ಬಂದಿಯ ಸೇವೆ ಕೂಡ ಶ್ಲಾಘನೀಯ. ಯಾಕಂದರೆ ಎಷ್ಟು ಹೊತ್ತು ಕಾರ್ಯಾಚರಣೆ ಆಯ್ತಲ್ಲ, ಅಷ್ಟು ಹೊತ್ತು ವೈದ್ಯಕೀಯ ಸಿಬ್ಬಂದಿಯಿಂದ ಹಿಡಿದು ರಕ್ಷಣಾ ಸಿಬ್ಬಂದಿ, ಸ್ಥಳೀಯರು ಎಲ್ಲರೂ ಕೂಡ ನಿದ್ದೆಗೆಟ್ಟು ಊಟ ಬಿಟ್ಟು ಅಲ್ಲಿ ಮಗುವಿನ ರಕ್ಷಣೆಗೋಸ್ಕರ ಪಣ ತೊಟ್ಟು ಸ್ಥಳದಲ್ಲೇ ಬೀಡು ಬಿಟ್ಟಿದ್ರು. ಅದು ಕೂಡ ಒಂದು ಗಮನಿಸಬೇಕಾದಂತಹ ವಿಚಾರ. ಅಂದರೆ ಎಲ್ಲರ ಪ್ರಾರ್ಥನೆ ಪ್ರಯತ್ನ ಜೊತೆಗೆ ಮಗುವಿನ ಆಯುಷ್ಯ ಕೂಡ ಚೆನ್ನಾಗಿತ್ತು. ಹೀಗಾಗಿ ಮಗು ಸುರಕ್ಷಿತವಾಗಿ ಬದುಕಿ ಬಂತು. ಎಲ್ಲ ಸಿದ್ಧಲಿಂಗ ದೇವರ ಪವಾಡ, ಆಶೀರ್ವಾದ ಅಂತಲೇ ಎಲ್ಲರೂ ಕೂಡ ಅಲ್ಲಿ ಸ್ಥಳೀಯರೆಲ್ಲರೂ ಕೂಡ ಹೇಳ್ತಾ ಇರುವಂತಹ ಮಾತು. ಇನ್ನು ಡಾಕ್ಟರ್ ಕೂಡ ಇದೇ ಮಾತನ್ನು ಹೇಳಿದರು. ವೈದ್ಯಕೀಯ ಇತಿಹಾಸದಲ್ಲೇ ಒಂದಷ್ಟು ಅಚ್ಚರಿಗಳು ಇಂಥ ವಿರಳವಾಗಿ ನಡೆಯುತ್ತೆ ಅಂತೇಳಿ ಇದು ಕೂಡ ಒಂದು. ಯಾಕಂದರೆ ಅಷ್ಟು ಕಠಿಣ ಪರಿಸ್ಥಿತಿಯಲ್ಲಿ ಸಾವನ್ನಗೆದ್ದು ಬಂದಿರುವಂತಹ ಉದಾಹರಣೆ ಇದು. ಇನ್ನು ಈ ಸಂದರ್ಭ ಸಾತ್ವಿಕ್ನ ತಾಯಿ ಪೂಜಾ ತುಂಬ ಭಾವುಕರಾಗಿದ್ದರು. ಖುಷಿಯಾಯಿತು ಸಹಜವಾಗಿ ಮಗು ಮೇಲೆ ಬಂದಾಗ. ಏನು ಹೇಳಿದ್ರು ಈ ಸಂದರ್ಭ ನೋಡೋಣ ಬನ್ನಿ. ಖುಷಿ ಆಗ್ಯದ್ರಿ. ಸಿದ್ದಾಪುತ್ತ ಹೊಳಿ ಹುಟ್ಟು ಬಂದಂಗಾಯ್ತ್ರಿ. ಸಿದ್ದಾಪುತ್ತ ಹೊಟ್ಟೆ ಹುಟ್ಟು ಬಂದಂಗಾಯ್ತ್ರಿ. ನನ್ನ ಮಗ ಫುಲ್ ಖುಷಿ ಆಗ್ಯದ್ರಿ. ಖುಷಿ ಆಗ್ಯದ್ರಿ. ಸಿದ್ದಾಪುತ್ತ ಹೊಳಿ ಹುಟ್ಟು ಬಂದಂಗಾಯ್ತು. ಮಗು ಸಾತ್ವಿಕ್ನ ರಕ್ಷಣಾ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಸಿಎಂ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮೂಲಕ ಸಿಎಂ ಸಿದ್ದರಾಮಯ್ಯ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಸಿಬ್ಬಂದಿ, ಸಾರ್ವಜನಿಕರ ಕಾರ್ಯದಕ್ಷತೆ ಪ್ರಶಂಸನೀಯ. ನಾಡಿನ ಕೋಟ್ಯಾಂತರ ಜನರ ಆಹಾರಕ್ಕೆ ಹಾರೈಕೆಗಳು ಫಲಿಸಿವೆ. ಪುಟ್ಟ ಕಂದಮ್ಮ ಮತ್ತೆ ಪೋಷಕರ ಮಡಿಲು ಸೇರಿದ್ದು ಸಂತಸ ತಂದಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ಆಕಸ್ಮಿಕವಾಗಿ ಕೊಳವೆ ಬಾವಿಗೆ ಬಿದ್ದಿದ್ದ 2 ವರ್ಷದ ಬಾಲಕ ಸಾತ್ವಿಕ್ನ ರಕ್ಷಣಾ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅಂತ ಅವರು ಟ್ವೀಟ್ ಮಾಡಿದ್ದಾರೆ.